ನಾನು ಬಂದು ಲಾರಿ ಡ್ರೈವರ್ ಸರ್. ಲಾರಿಯಲ್ಲಿ ಬಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಮೇಲೆ ಕಾಲು ಹೋಯ್ತು, 2 ಕಾಲು ಹೋಯ್ತು. ಈ ಕಾಲು ಹಂಗೋ ಹಿಂಗೋ ಮಾಡಿ ಕಾಪಾಡಿದ್ರು. ಈ ಕಾಲ 90 ಪೀಸ್ ಆಗಿ ಕಾಲು ಆಕ್ಸಿಡೆಂಟಲ್ಲಿ ಹೊಲ್ಟೈತು. ಒಂದು 3 ವರ್ಷ ಹಾಸ್ಪಿಟ್ಲಾಗಿದ್ದೆ. ಆಮೇಲೆ ಬಂದಾದ್ಮೇಲೆ ಏನೋ ಜೀವನ ಮಾಡಲೇಬೇಕಲ್ವ ಸರ್. ಆಟೋ ಓಡಿಸ್ಬೇಕು, ಇಲ್ಲಾಂದರೆ ಭಿಕ್ಷೆ ಕೇಳಬೇಕು. BMTC ಬಸ್ ಪಾಸಿಂದ ಇನ್ನೂ ಅಧ್ವಾನ, ಫ್ರೀ ಬಸ್ಸಿಂದ ಇನ್ನೂ ಲಾಸೆ. ಮತ್ತೆ ಫ್ರೀ ಬಸ್ಸಿಂದ ಭಾಳ ಅನುಕೂಲ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಆಗಿದವ್ರಿಗೆ ಆಗಿದೆ ಸರ್, ಎಲ್ಲ ಸ್ವಲ್ಪ ಆಟೋಗೆ ತೊಂದರೆನೇ ಸರ್. ಇದು 100% ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿದ್ವಿ. ಬೈಕ್ ಕೊಡ್ತಾರೆ, ಯಾವುದಾದ್ರೂ ಪೆಟ್ಟಿ ಅಂಗಡಿ ಕೊಡ್ತಾರೆ, ಅದು ಏನೇನೋ ಮಾಡ್ತಾರೆ. ಹ್ಯಾಂಡಿಕ್ಯಾಪ್ ಅವ್ರಿಗೆ ಏನೋ ಬೆನಿಫಿಟ್ ಐತೆ, ಅದು ಬರುತ್ತೆ ಇದು ಬರುತ್ತೆ, ಎಲ್ಲ ಸುಳ್ಳು. ಎಷ್ಟೋ ಸಲ ಹಾಕಿದ್ದೀನಿ. ಇಲ್ಲಾಂದ್ರೂ ಬೈಕ್ಗೆ 2 ವೀಲರ್ಗೆ 7 ಸಲ ಆದರೂ ಹಾಕಿದ್ದೀನಿ. ಈಗ ಗಂಟೆ ಒಂದು ಸಲ ಬೈಕ್ ಬರಲಿ 2 ವೀಲರ್. ನಿಮ್ಮ ಹೆಸರು? ಅಲಿಮುಲ್ಲಾ ಖಾನ್ ಸರ್. ಈ ಕೆಲವೊಂದು ವರ್ಷಗಳ ಹಿಂದೆ ಬರೀ ಆಟೋ ಇತ್ತು ಬೆಂಗಳೂರಲ್ಲಿ ಓಡಾಡೋರಿಗೆ, ಪ್ಯಾಸೆಂಜರ್ಗಳಿಗೆ. ಈಗ ಇತ್ತೀಚೆಗೆ ಈ ಬೈಕ್ ಟ್ಯಾಕ್ಸಿ, ಊಬರು, ರ್ಯಾಪಿಡೋ ಎಲ್ಲ ಬಂದಿದೆ. ಅದರಿಂದ ನಿಮಗೆ ಸಂಪಾದನೆಗೆ ಹೊಡೆತ ಆಗ್ತಾ ಇದೆಯಾ? ಆಗ್ತಾಯಿತ್ತು ಸರ್, ತುಂಬ ಹೊಡೆತ ಆಗ್ತಾಯಿತ್ತು ಸರ್. ಆದರೂ ಏನು ಮಾಡಬೇಕು? ಎಷ್ಟೋ ಸಲ ನಾವು ಪ್ರಶ್ನೆಗಳು ಮಾಡ್ತೀವಿ, ಇದು ಬ್ಯಾಂಡ್ ಮಾಡಿ ಅಂತ. ಯಾರು ಮಾಡ್ತಿಲ್ಲ, ಮಾಡ್ತಾರಂತ ಹೇಳ್ತಾರೆ, ಏನೋ ಯಾರು ಮಾಡಲ್ಲ. ಈಗ ಸರ್ಕಾರದಿಂದ ಈಗ ಒಂದಷ್ಟು ಹೋರಾಟಗಳೆಲ್ಲ ಆಯಿತು, ಯೂನಿಯನ್ ಕಡೆಯಿಂದ, ಸಂಘಟನೆಗಳ ಕಡೆಯಿಂದ. ಮಿನಿಸ್ಟ್ರು ಬಂದು ಭರವಸೆ ಕೊಟ್ಟಿದ್ರು, ನಾವೆಲ್ಲ ಸಾಲ್ವ್ ಮಾಡ್ಕೊಡ್ತೀವಿ ನಿಮಗೆ ಅಂತ. ಅದ್ರ ಬಗ್ಗೆ ಏನಾಯ್ತು ಇವಾಗ? ಏನೂ ಆಗಲಿಲ್ಲ ಸರ್. ಏನೋ 2 ದಿವಸ ಮುಚ್ಚಿದ್ದೀರಂತ ಹೇಳಿದ್ರಿ, ಬ್ಯಾಂಡ್ ಮಾಡಿದಿರಂತ ಹೇಳಿದ್ರಿ. ತಿರ್ಗಾ ನೋಡಿ ಅಲ್ಲಲ್ಲಿ ಓಡ್ತಾಯಿತ್ತು ರ್ಯಾಪಿಡೋ ಬೈಕು, ಊಬರ್ ಬೈಕು, ಆ ಓಲಾ ಬೈಕ್ಗಳೆಲ್ಲ ಓಡ್ತೈತೆ. ಅದರಿಂದ ನಮಗೊಂದು ಚೂರು ಬಿಸ್ನೆಸ್ಸಲ್ಲಿ ಇದಾಗಿದೆ. ಈಗ ಫ್ರೀ ಬಸ್ ಬಿಟ್ಟಿದ್ದಾರೆ, ಉಚಿತ. ಅದರಿಂದ ನೀವು ಹೇಳಲೇಬೇಡಿ. ಮೊದಲಾದ್ರೂ ಏನೋ ಒಂದು ಬಸ್ಗಳು ಸಿಗ್ತಾಯಿದ್ದಿಲ್ಲ, ಲೇಡೀಸ್ ಬರ್ತಿದ್ರು. ಇವಾಗ ಎಲ್ಲ ಲೇಡೀಸ್ ಫ್ರೀ ಐತೆ, ಎಲ್ಲೋದ್ರೂ ಫ್ರೀ ಐತೆ. ಲೇಡೀಸ್ ಏನು ಮಾಡ್ತಾರೆ, ಆಧಾರ್ ಕಾರ್ಡ್ ತೊಗೊಂಡು ಬಸ್ಸಲ್ಲಿ ಓಡಾಡ್ತಾರೆ. ಅದರಿಂದ ಒಂಚೂರು ಓಡ್ತಾ ಬಿಡ್ತೀವಿ. ಈ ಲೇಡೀಸ್ಗಳು ಆಟೋಕ್ಕೆ ಬರ್ತಾ ಇಲ್ವಾ? ಎಷ್ಟು ಕಡಿಮೆ ಆಗಿದೆ, ಕಡಿಮೆ. ಫ್ರೀ ಬಸ್ ಮೊದಲು ಫ್ರೀ ಬಸ್ ಇದ್ದಿಲ್ಲ, ಲೇಡೀಸ್ಗಳು ಆಟೋನೇ ಬುಕ್ ಮಾಡ್ತಿದ್ರು. ಬುಕ್ಕಿಂಗ್ ಇರಲಿ, ಕೈ ಆದರೂ ಮೀಟ್ರ್ ಆದರೂ ಹಾಕ್ಕೊಂಡು ಹೋಗ್ತಿದ್ವಿ, ಓಲಾ ಊಬರಲ್ಲೂ ಹಾಕ್ಕೊಂಡು ಹೋಗ್ತಿದ್ವಿ. ಈಗ ಕಡಿಮೆ ಆಗಿಬಿಟ್ಟಿದ್ದಾರೆ. ಅದನ್ನೆಲ್ಲ ತುಂಬ ಬರ್ತಾ ಬಿದ್ದೀವಿ ಬಿಸ್ನೆಸ್. ಸಂಪಾದನೆ ಎಲ್ಲ ಮುಂಚೆಗಿಂತ ಇವಾಗ ಎಷ್ಟು ವ್ಯತ್ಯಾಸ ಆಗಿದೆ? ತುಂಬ ವ್ಯತ್ಯಾಸ ಆಗಿದೆ ಸರ್. ತುಂಬ ಅಂದರೆ ಮೊದಲಾದರೂ ಒಂದು ಮಧ್ಯಾಹ್ನ ಗಂಟೆ ಗಾಡಿ ಓಡಿಸಿದ್ರು ಮನೆ ಜೀವನ ನಡೀತಿತ್ತು. ಈಗ ಪೂರ್ತಿ ದಿನ ಬೆಳಗ್ಗೆ ಬಂದು ರಾತ್ರಿ 10 ಗಂಟೆ 12 ಗಂಟೆ ಓಡಿಸಿದ್ರು ಅಷ್ಟು ದುಡಿಮೆ ಆಗ್ತದೆ. ಈಗ ಅಣ್ಣ, ನೀವು ಈ ಪರಿಸ್ಥಿತಿಲಿ ಕೆಲಸ ಮಾಡ್ತಾ ಇದ್ದೀರಿ, ಒಂದು ಕಾಲಿಲ್ಲ, ಏನು ಸಮಸ್ಯೆ ಆಗಿದೆ ಕೇಳ್ಬೋದಾ? ಸರ್, ನಾನು ಬಂದು ಲಾರಿ ಡ್ರೈವರ್ ಸರ್. ಲಾರಿಯಲ್ಲಿ ಬಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಮೇಲೆ ಕಾಲು ಹೋಯ್ತು, 2 ಕಾಲು ಹೋಯ್ತು. ಈ ಕಾಲು ಹಂಗೋ ಹಿಂಗೋ ಮಾಡಿ ಕಾಪಾಡಿದ್ರು. ಈ ಕಾಲ 90 ಪೀಸ್ ಆಗಿ ಕಾಲು ಆಕ್ಸಿಡೆಂಟಲ್ಲಿ ಹೊಲ್ಟೈತು. ಒಂದು 3 ವರ್ಷ ಹಾಸ್ಪಿಟ್ಲಾಗಿದ್ದೆ. ಆಮೇಲೆ ಬಂದಾದ್ಮೇಲೆ ಏನೋ ಜೀವನ ಮಾಡಲೇಬೇಕಲ್ವ ಸರ್. ಆಟೋ ಓಡಿಸ್ಬೇಕು, ಇಲ್ಲಾಂದರೆ ಭಿಕ್ಷೆ ಕೇಳಬೇಕು. ಆಟೋ ಓಡ್ಸೋಕ್ಕೆ ಬರ್ತೈತೆ, ಅದರಿಂದ ಆಟೋ ಓಡಿಸಿ ಜೀವನ ಮಾಡ್ತೀವಿ ಅಷ್ಟೇ ಸರ್. ಈಗ ಇದಕ್ಕೆ ಏನು ಸರ್ಕಾರದ ಕಡೆಯಿಂದ ಅನುದಾನ ಚೇತನರಿಗೆ ಅಂತ ಕೊಡ್ತಾರ? ಅದರ ಇಲ್ವಾ? ಏನೂ ಇಲ್ಲ ನೋಡಿ. 75% ಬೇಕಂತ ಹೇಳಿದ್ರು. 75% ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿದ್ವಿ. ಬೈಕ್ ಕೊಡ್ತಾರೆ, ಯಾವುದಾದ್ರೂ ಪೆಟ್ಟಿ ಅಂಗಡಿ ಕೊಡ್ತಾರೆ, ಅದು ಏನೇನೋ ಮಾಡ್ತಾರೆ. ಹ್ಯಾಂಡಿಕ್ಯಾಪ್ ಅವ್ರಿಗೆ ಏನೋ ಬೆನಿಫಿಟ್ ಐತೆ, ಅದು ಬರುತ್ತೆ ಇದು ಬರುತ್ತೆ, ಎಲ್ಲ ಸುಳ್ಳು. ಎಷ್ಟೋ ಸಲ ಹಾಕಿದ್ದೀನಿ. ಇಲ್ಲಾಂದ್ರೂ ಬೈಕ್ಗೆ 2 ವೀಲರ್ಗೆ 7 ಸಲ ಆದರೂ ಹಾಕಿದ್ದೀನಿ. ಈಗ ಗಂಟೆ ಒಂದು ಸಲ ಬೈಕ್ ಬರಲಿ 2 ವೀಲರ್ ಆಗಿಲ್ಲ. ಅದು ಸ್ಯಾಂಕ್ಷನ್ ಆಗಲೇ ಇದೆ. MLA ಎಲೆಕ್ಷನಲ್ಲಿ ಮಾಡ್ತೀವಿ ಅಂತಾರೆ, ಕೌನ್ಸಿಲರ್ ಎಲೆಕ್ಷನಲ್ಲಿ ಮಾಡ್ತೀವಿ ಅಂತಾರೆ. ಯಾರು ಏನೋ ಬೇರೆ ತೊಗೊಳ್ತಾ ಇದ್ದಾರೆ ಪ್ರೂಫು. ಎಷ್ಟೋ ಸಲ ಈಗ BBMP ಆಫೀಸ್ ಐತಲ್ಲ, ಯಾವುದಿದು ಯೂನಿಟಿ ಬಿಲ್ಡಿಂಗಲ್ಲಿ, ಅಲ್ಲಿ ಹೋಗಿ ಹಾಕಿ ಬರೋಕ್ಕೆ ಹೇಳಿದ್ರು. ಹಾಕಿ ಬಂದಿದ್ದೀನಿ. ಈಗ ಗಂಟೆ ಆಗಲಿಲ್ಲ. ಆಯ್ತು, 10 ವರ್ಷ ಆಯ್ತು. 10 ವರ್ಷದಿಂದ ನಾನು ಯಾರೂ ಏನು ಮಾಡ್ತಿಲ್ಲ. ಅದೇನಕ್ಕೆ ಸರ್, ಯಾವುದೋ ಒಂದು ಲೋನ್ ಬರಲ್ಲ, ಇದು ಮೈನಾರಿಟಿ ಲೋನ್ ಅಂತಾರೆ, ಏನೇನೋ ಅಂತಾರೆ, ಏನೂ ಬರಲ್ಲ. ಬೇರೆ ಹಾಕಿ ಅಂತಾರೆ. ನಾವೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ, ಎಲ್ಲ ಚೆನ್ನಾಗಿದ್ದಾರೆ ಅಂತ ಕೇಳ್ತಾರೆ. ಮಧ್ಯದವ್ರು ಇರ್ತಾರಲ್ಲ ಸರ್, ಬಂದರೂ ಏನು ಮಾಡ್ತಾರೆ, ಮಧ್ಯದವ್ರು ಇರ್ತಾರಲ್ಲ ತಿನ್ನೋರು, ಬೇರೆಯವ್ರು ಕೊಡ್ತಾರೆ. ಅದೇ ಆಗ್ತಿರೋದು ನಮ್ಮ ಹತ್ರ, ಬೇರೆ ಏನೂ ಆಗ್ತಿಲ್ಲ. ರಾಕೇಶ್ ಅಂತ ಸರ್. ಇವಾಗ ಮುಂಚೆ ಎಲ್ಲ ಬರೀ ಆಟೋ ಮಾತ್ರ ಇತ್ತು. ಈಗ ಇತ್ತೀಚಿನ ವರ್ಷಗಳಲ್ಲಿ ಬೈಕ್ ಟ್ಯಾಕ್ಸಿ, ರ್ಯಾಪಿಡೋ, ಓಲಾ, ಊಬರ್ ಏನೇನೋ ಬಂದಿದೆ. ಅದರಿಂದ ನಿಮ್ಗೆ ಏನು ಸಮಸ್ಯೆ ಆಗ್ತಾ ಇದೆಯಾ? ಏನು ಸಮಸ್ಯೆ ಏನಿಲ್ಲ. ಯಾಕೆ? ಕೆಲವ್ರು ಹೇಳ್ತಾರೆ, ನಮಗೆ ದುಡಿಮೆಗೆ ಪೆಟ್ಟು ಬಿದ್ದಿದೆ, ಸಾಕಷ್ಟು ಜನ ಬರೋದಿಲ್ಲ ಆಟೋಗೆ, ಬುಕ್ ಮಾಡಿಕೊಂಡು ಹಂಗೆ ಗಾಡೀಲೇ ಹೋಗ್ಬಿಡ್ತಾರೆ 2 ವೀಲರ್ಗಳಲ್ಲಿ. ಅದರಿಂದ ನಮ್ಗೆ ಸಂಪಾದನೆ ಹೋಗಿದೆ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ? ನಾನು ಇವಾಗ ಸ್ಟಾರ್ಟಿಂಗ್ ಮಾಡ್ತಿರೋದು ಒಂದು ವಾರದ ಮಾಡ್ತಾಯಿದ್ದೀನಿ. ಒಂದು ವಾರದಿಂದ ಮಾಡ್ತಾ ಇದ್ದೀರಾ? ಹಾಂ, ಒಂದು ವಾರದಿಂದ ಮಾಡ್ತಾಯಿದ್ದೀನಿ. ಹೇಗಾಗ್ತಾ ಇದೆ ನಿಮ್ಗೆ ಸಂಪಾದನೆ? ಏನಿಲ್ಲ, ಮಾಮೂಲಿ ರ್ಯಾಪಿಡೋ, ನಮ್ಮ ಹತ್ರ
ಓಲಾ ಇದೆಲ್ಲ ಬೀಳುತ್ತೆ ಡ್ಯೂಟಿ, ಹ್ಞೂ. ಮಾಡ್ಬೋದು ಆರಾಮಾಗಿ. ಎಷ್ಟು ಸಂಪಾದನೆ ಮಾಡ್ತಿದ್ದೀರಿ? ನಾವು ದಿನಕ್ಕೆ 1.5-2. 1,500-2,000 ಮಾಡ್ತಾ ಇದ್ದೀರಾ? ಹಾಂ, ಖರ್ಚೆಲ್ಲ ಕಳೆದು ಖರ್ಚು ಕಳೆದು 1,200 ಉಳಿಯುತ್ತೆ. 1,200 ಉಳಿಯುತ್ತೆ, ಗ್ಯಾಸ್ ಗೀಸ್ ಎಲ್ಲ ಕಳೆದು. ಎಲ್ಲ ಕಳೆದು 1,200 ಉಳಿತಾ ಇದೆ. ಹಾಂ, ಮತ್ತೆ ಕೆಲವು ಆಟೋದವ್ರು ಹೇಳ್ತಾರೆ ನಮಗೆ 500-600 ಬಂದ್ಬಿಟ್ಟಿದೆ, ಮುಂಚೆ ಎಲ್ಲ 1,500 ಮಾಡ್ತಾ ಇದ್ವಿ ಅಂತ. ಹಾಂ. ಅವರು ಕರೆಕ್ಟಾಗಿ ಡ್ಯೂಟಿ ಮಾಡೋಕೆ ಅಷ್ಟೇ, ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ನೈಟ್ವರೆಗೂ ಮಾಡಿದ್ರೆ ಆಗುತ್ತೆ. ನೀವು ಎಷ್ಟೊತ್ತಿಂದ ಎಷ್ಟೊತ್ತರೆಗೂ ಮಾಡ್ತೀರಿ? ನಾನು ಬೆಳಿಗ್ಗೆ 5:30 ನೈಟ್ 9 ಗಂಟೆವರೆಗೂ ಮಾಡ್ತೀನಿ. 5:30. ಅಣ್ಣ ನಮಸ್ತೆ. ನಮಸ್ಕಾರ ಸರ್. ಈ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ, ಓಲಾ, ಊಬರ್ ಥರ ಈ ಬೈಕ್ ಟ್ಯಾಕ್ಸಿಗಳು ಬಂದಿದಾವಲ್ಲ, ಅದು ಬಂದ ಮೇಲೆ ಆಟೋದವರಿಗೆ ಸಮಸ್ಯೆ ಆಗ್ತಾ ಇದೆಯಾ? ಖಂಡಿತ ಸಮಸ್ಯೆ ಆಗಿದೆ. ಏನು ಸಮಸ್ಯೆ ಆಗಿದೆ? ಅವರಿಂದ ನಮ್ಗೆ ಬಾಡಿಗೆಗಳು ಬರ್ತಾ ಇಲ್ಲ. ಯಾಕೆ? ಅವರು ಯಾವುದೇ ಬಂದ್ರೂ ಸಣ್ಣ ಪುಟ್ಟ ಅವರೇ ಹಾಕ್ಕೊಂಡು ಹೋಗ್ತಾರೆ. ಆಟೋಗಳಿಗೆ ಬಾಡಿಗೆ ಯಾವ ಕಾರಣಕ್ಕೂ ಅವರಿಂದನೇ ತೊಂದರೆ ಆಗಿರೋದು. ಇದಕ್ಕೆ ಸರ್ಕಾರದ ಕಡೆಯಿಂದ ಏನಾದರೂ ಅವ್ರ ಪರಿಹಾರ ಅವ್ರೇನಿಲ್ಲ, ನಾವು ಅದು ಇಲ್ಲ ಇದಿಲ್ಲ ಅಂದ್ಕೊಂಡು ಇದೇ ಇದು ಮಾಡ್ತಾ ಇದ್ದಾರೆ. ಹಂಗಾಗಿನೇ ನಮಗೆ ತೊಂದರೆ ಆಗಿರೋದು, ಬಾಡಿಗೆಗಳು ಸರಿಯಾಗಿ ಸಿಗ್ತಾ ಇಲ್ಲ. ಈಗ ಕೆಲವು ಪ್ಯಾಸೆಂಜರ್ಗಳು ಹೇಳ್ತಾರೆ ನಮಗೆ ಇಲ್ಲ ಬೈಕ್ ಇದ್ರೆ ಅನುಕೂಲ, ನಾವು ಇಮಿಡಿಯೇಟ್ ಹೋಗ್ಬೋದು, ಬೇಗ ಹೋಗ್ಬೋದು, ಹಾಗೆ ಹೀಗೆ. ಅಂದರೆ ನಾವು ಅವ್ರ ಫುಟ್ಪಾತಲ್ಲೆಲ್ಲ ಹೋಗ್ತಾರೆ, ನಾವು ಹೋಗೋಕ್ಕಾಗುತ್ತಾ? ನಮ್ದೇನಿದ್ರು ಪಬ್ಲಿಕ್ ಸೇಫ್ಟಿ ಕರೆಕ್ಟಾಗಿ ಏನಾಯಿತೋ ಅದು ಲೊಕೇಶನ್ ಹಾಕಿದ್ರು ಅದೇ ಥರ ಹೋಗ್ತೀವಿ, ಅದೇ ಥರ ಅವ್ರಿಗೆ ಡ್ರಾಪು ಪಿಕಪ್ ಮಾಡ್ತೀವಿ. ಅವ್ರ ಫುಟ್ಪಾತಲ್ಲೆಲ್ಲ ನುಗ್ಕೊಂಡು ಹೋದರೆ ನಾವು ಆ ಥರ ಹೋಗೋಕ್ಕಾಗಲ್ಲ. ಅದೇ ಕೆಲವ್ರು ಹೇಳ್ತಾರೆ ಅವ್ರ ಮನೆ ಒಳಗಡೆ ಇದ್ರೂ ಅವರು ಇದಕ್ಕೆ ಹೋಗ್ತಾರೆ, ಅವರು ನಾವು ಹೋಗೋಕ್ಕಾಗುತ್ತಾ? ಆಟೋ ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ನಮಗೆ ಅವ್ರ ಕಡೆಯಿಂದ ಸ್ವಲ್ಪ ಬಾಡಿಗೆಗಳಿಲ್ಲ. ಎಲ್ಲ ಕಡೆ ಅದೇ ಜಾಸ್ತಿ ಆಗ್ಬಿಟ್ಟಿದೆ ಈಗ ಏರಿಯಾದಲ್ಲಿ. ಈಗ ಮುಂಚೆಗೂ ಇವಾಗಿಗೂ ಸಂಪಾದನೆ ಹೇಗಿದೆ? ಸಂಪಾದನೆ ಇವಾಗ ಓಲಾ, ನಮ್ಮ ಯಾತ್ರೆ, ಊಬರು ಎಲ್ಲ ಇದೆ. ಯಾವುದ್ರಲ್ಲಿ ಬಾಡಿಗೆ ಬರುತ್ತೋ ಅದರಲ್ಲಿ ಬಾಡಿಗೆ ತೊಗೊಂಡು ಹೋಗ್ತಾ ಇರ್ತೀವಿ. ಮತ್ತೆ ಈಗ ಒಂದಷ್ಟು ಹೋರಾಟಗಳೆಲ್ಲ ಆಯಿತು, ಈ ರ್ಯಾಪಿಡೋ, ಈ ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ಏನೇ ಹೋರಾಡಿದ್ರು ಮಿನಿಸ್ಟ್ರುಗಳೆಲ್ಲ ಬಂದು ಭರವಸೆ ಕೊಟ್ಟಿದ್ರು. ಆಮೇಲೆ ಏನಾಯ್ತು ಅದು? ಅದು ಮಾಮೂಲಿ ಹೇಳ್ತಾರೆ, ಅದನ್ನು ಮುಂದುವರ್ಸಲ್ಲ. ಏನು ಹೇಳ್ತಾರೋ ಅದನ್ನೇ ಹೇಳ್ಕೊಂಡು ಮುಂದಕ್ಕೆ ಹಾಕ್ಕೊತಾರೆ. ಯಾವುದು ಕ್ಲಿಯರ್ ಮಾಡಲ್ಲ ಅವರು, ಯಾವುದು ಕ್ಲಿಯರ್ ಮಾಡಲ್ಲ. ಅದು ಬಿಟ್ಟರೆ ಇನ್ನೇನು ಬೇರೆ ಅದು ಇದು ಹೇಳೋದು ಅವೆಲ್ಲ ಏನೂ ಇಲ್ಲ, ಅಂಥದ್ದೇನಿಲ್ಲ. ಅಷ್ಟು ಮಾತ್ರ ನಡೀತಾ ಇದೆ ಸದ್ಯಕ್ಕೆ. ಒಟ್ಟಲ್ಲಿ ನಿಮಗೆ ತೊಂದರೆ ಆಗ್ತಾ ಇದೆ? ತೊಂದರೆನೇ ಸರ್. ಇವಾಗ ಬಾಡಿಗೆ ಇಲ್ಲದೆ ಹೋದ್ರೆ ಏನು ಸರ್ ಮಾಡೋಣ? ಒಂದೊಂದ ನೋಡಿ, ಇದಿಲ್ಲ ಅಂದರೆ ಊಬರು ಅದೆಲ್ಲ ಅಂದರೆ ಅದರಿಂದನೇ. ಅದರಲ್ಲಿ ಇವಾಗ BMTC ಬಸ್ ಪಾಸಿಂದ ಇನ್ನೂ ಅಧ್ವಾನ, ಫ್ರೀ ಬಸ್ಸಿಂದ ಇನ್ನೂ ಲಾಸೆ. ಮತ್ತು ಫ್ರೀ ಬಸ್ಸಿಂದ ಭಾಳ ಅನುಕೂಲ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಆಗಿದವ್ರಿಗೆ ಆಗಿದೆ ಸರ್. ಎಲ್ಲ ಸ್ವಲ್ಪ ಆಟೋಗೆ ತೊಂದರೆನೇ ಸರ್, ಇದು ಆಟೋಗಳಿಗೆಲ್ಲ ತೊಂದರೆನೇ. ಈ ವಿಚಾರದ ಬಗ್ಗೆ ಸರ್ಕಾರದ ಗಮನ ಇಲ್ವಾ? ನಾವೇನು ನನ್ನ ಮಾತು ಕೇಳಲ್ಲ ಅವರು. ಮಾಡ್ತೀವಿ, ಎಲ್ಲ ರಕ್ಷಣೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ಅದು ಬಿಟ್ಟರೆ ಯಾವುದು ತಲೆಗೆ ಹಾಕ್ಕೊಳಲ್ಲ. ಕೇಳಿದಾಗ ಮಾತ್ರ ಆ ವಿಚಾರ ಮಾತಾಡೋದು, ಬೇರೆ ಆಮೇಲೆ ಯಾವುದು ಅವರು ಗಮನಕ್ಕೆ ತೊಗೊಳಲ್ಲ. ಪರಿಹಾರ ಏನೂ ಇಲ್ಲ ಇದೆ? ಏನಿಲ್ಲ. ನಾವು ಅದಕ್ಕೆ ಸುಮ್ಮನಾಗ್ಬಿಟ್ಟಿದ್ದೀವಿ. ನೋಡೋಣ ಏನೇನಾಗುತ್ತೋ ಆಗೋಗ್ಲಿ ಅಂತ ಸೈಲೆಂಟಾಗಿ ಆಗ್ಬಿಟ್ಟಿದ್ದೀವಿ ನಾವು. ಓಕೆ ಥ್ಯಾಂಕ್ ಯು. ಓಕೆ ಸರ್.